ಪ್ರದೇಶದ ವಾರಣಾಸಿಯಲ್ಲಿ ನಡೆಯುವಂತಹ ಗಂಗಾರತಿ ವಿಶ್ವದೆಲ್ಲೆಡೆ ಪರಿಚಿತ. ಆ ಮಾದರಿಯಲ್ಲಿಯೇ ಮಲ್ಲೇಶ್ವರಂನ ಸ್ಯಾಂಕಿ ಟ್ಯಾಂಕ್ನ ಕೆರೆಯಲ್ಲಿ ಕಾವೇರಿ ಆರತಿ ಮಾಡೋದಕ್ಕೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮುಂದಾಗ್ತಾ ಇದೆ. ಹೌದು, ಮಾರ್ಚ್ 21ರಂದು ಕಾವೇರಿ ನದಿಗೆ ಗೌರವ ಸಲ್ಲಿಸುವಂತಹ ಜೊತೆಗೆ ಸ್ಯಾಂಕಿ ಟ್ಯಾಂಕಿ ಕೆರೆಯಲ್ಲಿ ಪೂಜೆಗೆ ಪೂರ್ವ ತಯಾರಿಯನ್ನ ಮಾಡಲಾಗ್ತಾ ಇದೆ. ಅಲ್ಲದೆ ಈ ಕಾರ್ಯಕ್ರಮವು ಗಿನ್ನಿಸ್ ದಾಖಲೆ ಮಾಡುವಂತಹ ನಿಟ್ಟಿನಲ್ಲಿ ಜಲಮಂಡಳಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲು ಮುಂದಾಗ್ತಾ ಇದೆ. ಇನ್ನು ಈ ಕಾವೇರಿ ಆರತಿ ಮಾಡುವಂತಹ ಬಗ್ಗೆ ಇತ್ತೀಚೆಗೆ ವಾರಣಾಸಿಗೆ ತೆರಳಿ ಸಚಿವ ಚೆಲುವನಾರಾಯಣಸ್ವಾಮಿ ತಂಡ ಅಧ್ಯಯನ ಕೂಡ ಮಾಡಿದ್ರು. ಈ ವಿಶೇಷ ಸಂಭ್ರಮಕ್ಕೆ ಉತ್ತರ ಪ್ರದೇಶದಿಂದ ವಿಮಾನದಲ್ಲಿ ಪುರೋಹಿತರನ್ನ ಕೂಡ ಕರೆತರಲಾಗ್ತಾ ಇದೆ. ಅದರಂತೆ ಬೆಂಗಳೂರಿನಲ್ಲೂ ಕೂಡ ಕಾವೇರಿ ಆರತಿ ಕೈಗೊಳ್ಳಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತಹ ನಿರೀಕ್ಷೆ ಇದೆಯಂತೆ. ಇನ್ನು ಬೆಂಗಳೂರಿಗೆ 70% ಕಾವೇರಿ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ದಿನಕ್ಕೆ 2,225 ಮಿಲಿಯನ್ ಲೀಟರ್ನಷ್ಟು ನೀರು ಬೆಂಗಳೂರಿಗೆ ಸರಬರಾಜಾಗುತ್ತೆ. ಇಂತಹ ಬಿರು ಬಿಸಿಲು ಬೇಸಿಗೆಯಲ್ಲೂ ಕೂಡ ನೀರನ್ನು ಒದಗಿಸ್ತಾ ಇರತಕ್ಕಂತಹ ಜೀವನದಿಗೆ ಗೌರವ ಸಲ್ಲಿಸಲು ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ಸ್ಯಾಂಕಿ ಟ್ಯಾಂಕಿ ಕೆರೆ ಬೆಂಗಳೂರಿನಲ್ಲಿ ಅತಿ ಸ್ವಚ್ಛವಾಗಿರುವಂಥದ್ದು. ಇಲ್ಲಿ ಜನರು ಸೇರೋದಕ್ಕೂ ಕೂಡ ಸೂಕ್ತ ವ್ಯವಸ್ಥೆ ಇರತಕ್ಕಂತಹ ಕಾರಣ ಇದೇ ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆಯಂತೆ. ಅಲ್ಲದೆ ಕಾವೇರಿಯ ಉಪನದಿಯಾದಂತಹ ವೃಷಭಾವತಿ ಅದರ ಉಗಮ ಸ್ಥಾನ ಸ್ಯಾಂಕಿ ಕೆರೆಯಾಗಿದೆಯಂತೆ. ಹೀಗಾಗಿ ಈ ಕಾರ್ಯಕ್ರಮವನ್ನು ನಡೆಸಲು ಇಲ್ಲಿ ನಿರ್ಧರಿಸಲಾಗಿದೆಯಂತೆ.